ಬೇಸಿಕಲಿ ದಿಸ್ ಸೈಡ್ ಬಂದ್ಬಿಟ್ಟು ಶಂಭು ಅಂತೇಳಿ ನಿಮ್ಗೆ ಪರಿಚಯ ಇರುತ್ತೆ, ಸಮ್ ಪರ್ಸನ್ಸಿಗೆ ಪರಿಚಯ ಇರಲ್ಲ. ಹೌದಾ? ಕೊಪ್ಪಳ ಡಿಸ್ಟಿಕ್ ಇಂದ ನಾನ್ ಬಿಲಾಂಗ್ ಆಗ್ತಾ ಇದ್ದೀನಿ. ಓಕೆ. ಅಂಡ್ ಪ್ರೆಸೆಂಟ್ ಲಾಸ್ಟ್ 3 ಮಂತ್ಸ್ ಬ್ಯಾಕ್ ವರ್ಕ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಪ್ರೆಸೆಂಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಟಾಪ್ ಒನ್ ಬಿಸ್ನೆಸ್ ನಾವು ಮಾಡಿದ್ವಿ. ಅಂಡ್ ಅದು ಹೇಗ್ ಸಾಧ್ಯ ಆಯ್ತು ಅಂದ್ರೆ ಬಿಕಾಸ್ ಆಫ್ ನಮ್ ಶರತ್ ಸರ್ ಇಂದ. ಓಕೆ. ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ಅಂಡ್ ಫಾಸ್ಟ್ ಆಗಿ ನಿಮ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಇನ್ವೈಟ್ ಮಾಡೋಣ. ಓಕೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಬಹಳ ದಿನಗಳಿಂದ ನಮ್ ಕಡೆಯವ್ರಂತೂ ಎಲ್ರು ಕೇಳ್ತಾ ಇದ್ರೆ, ಸರ್ ಸರ್ ಕರ್ಕೊಂಡ್ ಬನ್ನಿ, ಸರ್ ಕರ್ಕೊಂಡ್ ಬನ್ನಿ, ಸರ್ ಮಾತಾಡ್ಬೇಕು, ಸರ್ ನೋಡ್ಬೇಕು, ಸರ್ ಮೀಟಿಂಗ್ ಹಾಕ್ಸಿ ಸರ್ ಅಂತ ಹೇಳಿ. ಹೌದಲ್ಲ? ಓಕೆ. ತುಂಬಾ ಖುಷಿ ಆಗುತ್ತೆ ಒಬ್ಬ ಪರ್ಸನ್ ನ ಇನ್ವೈಟ್ ಮಾಡೋದಕ್ಕೆ. ಯಾಕಂದ್ರೆ ಒನ್ ಟೈಮ್ ಅಲ್ಲಿ ಜಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದಕ್ಕೆ ಎಷ್ಟೋ ಖುಷಿ ಆಗ್ತಾ ಇತ್ತು. ಇವತ್ತು ಕಾಲ್ ಅಲ್ಲಿ ಮಾತಾಡ್ತೀವಿ, ಮೆಸೇಜ್ ರಿಪ್ಲೈ ಮಾಡ್ತಾರೆ. ಹೌದಲ್ವಾ? ಅಂಡ್ ಅವ್ರ ಜೊತೆ ಇವತ್ತಿನ ಮೀಟಿಂಗ್ ನಾವು ತಗೊಳ್ತಾ ಇದೀವಿ. ಯಾರೆಲ್ಲ ಇದಿರಲ್ವಾ, ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾರೆ, ಅಪ್ಪ ಅಮ್ಮ ಅಣ್ಣ ಯಾರಿದಾರೆ ನೋಡಿ, ಬ್ರದರ್ ಸಿಸ್ಟರ್, ಅವ್ರ ಜೊತೆ ಈ ಮೀಟಿಂಗ್ ನ ಅಟೆಂಡ್ ಮಾಡಿ. ಯಾಕಂದ್ರೆ ತುಂಬಾ ಕ್ಲೆವರ್ ಆಗಿ ಕ್ಲಾರಿಟಿ ಆಗಿ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮ್ಗೆ. ಓಕೆ. ಯಾರ ಮನೇಲಿ ಸಪೋರ್ಟ್ ಇರಲ್ಲ, ಇದೆಲ್ಲ ಆಗಲ್ಲ, ಆನ್ಲೈನ್ ಫೇಕ್ ಫ್ರಾಡ್ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ, ಅದು ಕೂಡ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಗೈಸ್. ಓಕೆ. ಫೈನ್ ಗೈಸ್, ಸ್ಟಾರ್ಟ್ ಮಾಡೋಣವಾ? ಇನ್ವೈಟ್ ಮಾಡೋಣ ಸರ್ನ. ಅಂಡ್ ಆಲ್ರೆಡಿ ಗೊತ್ತಿದೆ ಯಾರು ಬರ್ತಾರೆ ಅಂತೇಳಿ, MLM ಶರತ್ ಸರ್ ಅಂತೇಳಿ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಗೈಸ್. ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪರ್ಸನ್ ಇವರು, MLM ಇಂಡಸ್ಟ್ರಿಲಿ, ಟೋಟಲಿ ನೆಟ್ವರ್ಕ್ ಇಂಡಸ್ಟ್ರಿಲಿ. ಅಂಡ್ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ನಿನ್ನೆ ಮೀಟಿಂಗ್ ತಗೊಂಡಾಗ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿಸಿದೆ, ಅಂಡ್ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಿಮ್ಗೆ ಪ್ರೊವೈಡ್ ಮಾಡಿದ್ದೆ. ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಹೌದಲ್ವಾ? ಏಷ್ಯಾಸ್ ಫಸ್ಟ್ ಸರ್ಟಿಫೈಡ್ ಟ್ರೈನರ್ ಅಂಡ್ ಕೋಚರ್. ಹೌದಾ? ಅಂಡ್ 3 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ಜ್ಞಾನ ಭಂಡಾರ ಅಂತೇಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಬಹಳಷ್ಟು ಜನಕ್ಕೆ ಒಂದು ಮೈಂಡ್ ಸೆಟ್ ಇರುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಚೈನ್ ಲಿಂಕು, ನಮ್ ಫ್ರೆಂಡ್ ಹೇಳಿದಾನೆ, ಅಪ್ಪ ಹೇಳಿದಾರೆ, ಮನೇಲಿ ಹೇಳಿದಾರೆ. ಈ ಮೈಂಡ್ ಸೆಟ್ ತೆಗ್ದಾಕಿ. ಎಲ್ಲಿವರೆಗೂ ನೀವು ಅದರಿಂದ ಹೊರಗಡೆ ಬರಲ್ಲ, ಅಲ್ಲಿವರೆಗೂ ಶರತ್ ಸರ್ ತರ ಆಗಕ್ ಆಗಲ್ಲ ನೀವು. ಅಂಡ್ ಯಾರ ಜೊತೆ ಇರ್ತೀರಾ ಅವ್ರ ತರ ಆಗ್ಬಿಡ್ತೀರಾ. 4 ಜನ ಕಳ್ಳರ ಜೊತೆ ಇದ್ರೆ ಕಳ್ಳರ ಆಗ್ಬಿಡ್ತೀರಾ, ಐದವ್ರು ನೀವೇ. ಹೌದಾ? 4 ಜನ ದುಡ್ಡು ಮಾಡೋರ್ ಜೊತೆ ಇದ್ರೆ ಐದನೇವ್ರು ನೀವೇ ದುಡ್ಡು ಮಾಡೋರ್ ಆಗಿರ್ತೀರ. 4 ಜನ ಮೊಬೈಲ್ ಯೂಸ್ ಮಾಡೋರ್ ಜೊತೆ ಕುತ್ಕೊಂಡ್ರೆ ನೀವು ಐದನೇವ್ರು ಮೊಬೈಲ್ ಯೂಸ್ ಮಾಡೋರ್ ಆಗ್ತೀರಾ. ಅಂಡ್ ಯಾರ ಜೊತೆ ಇರ್ತೀರಾ ಆ ತರ ಆಗ್ತೀರಾ. ಅಂಡ್ ಇವರು ಒಂದು ಗೈಡೆನ್ಸ್ ಇಂದಾನೆ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡೋಕ್ ಸಾಧ್ಯ ಆಗ್ತಾ ಇರೋದು. ಓಕೆ. ಅಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ಬಿಸಿ ಟೈಮ್ ನಲ್ಲಿ ಒಂದ್ ಟೈಮ್ ನ ಕೊಟ್ಬಿಟ್ಟು ಬರ್ತಾ ಇದಾರೆ ನಮಗೋಸ್ಕರ. ಓಕೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಗೈಸ್. ಲೆಟ್ಸ್ ಇನ್ವೈಟ್ ಮಾಡೋಣ MLM ಶರತ್ ಸರ್ ನ. ಓಕೆ. ಎಸ್ ಸರ್, ನನ್ನ ವಾಯ್ಸ್ ಆಡಿಬಲ್ ಇದೆನಾ? ಹಾಲ್ ಫುಲ್ ಆಗ್ಬಿಟ್ಟಿದೆ ಸರ್ ಇವತ್ತು. Yes. ಅದೇ ಇನ್ನು ನೋಡ್ತಾ ಇದ್ದೀನಿ. ಸಾಕಷ್ಟು ಜನ ಬರೋರ್ಗೆ ಎಂಟ್ರಿನೇ ಸಿಗ್ತಾ ಇಲ್ಲ ಇವತ್ತು. ಹೌದು, ಇದ್ರ ಕೆಪಾಸಿಟಿ 100 ಇದೆ. ಹೌದು ಸರ್. ಗುಡ್. ಅಂಡ್ ಇವರೆಲ್ಲ ಲಕ್ಕಿ ಪರ್ಸನ್ ಸರ್, ಯಾಕಂದ್ರೆ 100% ಒಳಗಡೆನೆ ಬಂದ್ಬಿಟ್ಟಿದಾರಲ್ವಾ. ನಿಜ 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 ನಿಜ. ಎಸ್ ಸರ್, ನಿಮ್ ಗೈಡೆನ್ಸ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದಾರೆ ಸರ್. ಅಂಡ್ ಎಲ್ರು ಹೇಳ್ಬೇಕಂದ್ರೆ ದಿನ ಹೇಳ್ತಾ ಇದ್ರು, ಸರ್ ಅವ್ರನ್ನ ಕರ್ಸಿ ಸರ್, ಒನ್ ಟೈಮ್ ಮೀಟಿಂಗ್ ಹಾಕ್ಸಿ ಸರ್, ನಾನ್ ನೋಡ್ಬೇಕು ಸರ್, ಮಾತಾಡ್ಬೇಕಂತ ತುಂಬಾ ಜನ ಹೇಳ್ತಾ ಇದ್ರು. ಒಂದು ನೆಗೆಟಿವಿಟಿ ಕ್ಲಿಯರ್ ಆಗ್ಬೇಕು ಸರ್ ಅವ್ರಿಗೆ. ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಇಂಡಸ್ಟ್ರಿ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ತಿಳ್ಕೊಳ್ತಾ ಇರ್ತಾರೆ, ಅರ್ಧ ನಾಲೆಡ್ಜ್ ತಿಳ್ಕೊಂಡೇ ಹೋಗೇ ಬಿಡ್ತಾರೆ. ನನ್ಗೆ ಅದಾಯ್ತು ಇದಾಯ್ತು ಅದಿಲ್ಲ ಇದಿಲ್ಲ ಅಂತೇಳಿ ರೀಸನ್ಸ್. ಅಂಡ್ ನಿಮ್ಮನ್ನ ನೋಡೋದಕ್ಕೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ರು ಸರ್. ಅಂಡ್ ಇವತ್ತು ಮೀಟಿಂಗ್ ಕೊಟ್ಟಿದ್ರೆ, ಟೈಮ್ ನಿಮ್ದೇ ಅಂತ ಬಿಸಿ ಟೈಮ್ ನಲ್ಲಿ ಒಂದ್ ಟೈಮ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೀಟಿಂಗ್ ನ ಸ್ಟಾರ್ಟ್ ಮಾಡ್ತೀರಾ ಸರ್ ಇಲ್ಲಿಂದ? ಎಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಂಭು ಸರ್. ಅಂಡ್ ವೆಲ್ಕಮ್ ಟು ಆಲ್. ಎಸ್. ಎಲ್ಲರಿಗೂ ಇವತ್ತಿನ ದಿನದ ಶುಭಾಶಯಗಳು. ಶುಭ ಮುಂಜಾನೆ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೊಂತೀನಿ. ಅಂಡ್ ಯು ಆರ್ ಆಲ್ ವೆರಿ ಲಕ್ಕಿ ಟು ಹ್ಯಾವ್ ಎ ಗುಡ್ ಕಂಪ್ಯಾನಿಯನ್ ಲೈಕ್ ಕಂಪನಿ ಲೈಕ್ ಅಸೋಸಿಯೇಷನ್. ಏನು ಅಂತಂದ್ರೆ ಆ, ನಾವು ಯಾರ ಸಂಘ ಮಾಡ್ತೀವಿ ಅದು ನಾವು ಆಗ್ತೀವಿ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ಶಂಭು ಸರ್. ಇಲ್ಲಿ ಯು ಆರ್ ಆಲ್ ಲಕ್ಕಿ ದಟ್ ನೀವೊಬ್ಬ ಈ ವಯಸ್ಸಿನಲ್ಲಿ ನಿಮಗೆ ಒಂದು ಚಿಂತೆ ಆಲೋಚನೆ ಬರೋ ಹಾಗೆ ಮಾಡ್ತಾ ಇದ್ದಾರೆ. ಎದ್ರ ಬಗ್ಗೆ ಅಂತಂದ್ರೆ ಸಕ್ಸಸ್ ಕಡೆಗೆ. ಸೊ ಯು ಆರ್ ಆಲ್ ಲಕ್ಕಿ. ಅಂಡ್ ಇಂಥ ಒಂದು ಸಂಘ, ಇಂಥ ಒಂದು ಟೀಮ್, ಇಂಥ ಒಂದು ಅಸೋಸಿಯೇಷನ್ ಜೊತೆ ಸಿಗೋದು ತುಂಬಾ ಕಷ್ಟ. ನಾನು ಇವತ್ತು ಕೆಲವೊಂದು ವಿಷಯಗಳನ್ನು ಹೇಳೋದಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಸ್ನೇಹಿತರೆ. ನನ್ನ ಬಗ್ಗೆ ಸರ್ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಓಕೆ. ನಾನು ಮೂಲತಃ ಕೆಮಿಕಲ್ ಇಂಜಿನಿಯರ್ ಆಗಿದ್ದೆ. ಬಟ್ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಬಿಟ್ಟು ಜಾಬ್ ಅನ್ನ ರಿಸೈನ್ ಮಾಡಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನನ್ನ ಕರಿಯರ್ ಅನ್ನ ಪೂರ್ಣವಾಗಿ ತೊಡಗಿಸಿಕೊಂಡೆ. ನನಗೇನು ಆಸೆ ಇತ್ತು ಅಂತ ಹೇಳಿದ್ರೆ ನಾನು ಹೆಂಗಾಗಿ ರಿಟೈರ್ಡ್ ಆಗ್ಬೇಕಾಗಿತ್ತು ಅಂತ. ಅಂದ್ರೆ ನನ್ನ ಕೂದಲು ಬೆಳ್ಳಗಾಗೋಗಿನ ಮುಂಚೆ, ಕೂದಲು ಉದುರೋಗಿನ ಮುಂಚೆ ನಾನು ದುಡಿಬಾರ್ದು ಹಣಕ್ಕೋಸ್ಕರ ಅಂತ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಮಧ್ಯಮ ವರ್ಗದವರು, ನಾವೆಲ್ಲ ಬಡವರು. ಆ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದೆ. ಹರಪನಹಳ್ಳಿ ನನ್ನ ಊರು, ದಾವಣಗೆರೆ ಹತ್ರ, ಈಗ ವಿಜಯನಗರ ಜಿಲ್ಲೆ ಆಗಿದೆ.
ಸೊ ಕನ್ನಡ ಮೀಡಿಯಮಲ್ಲಿ ನಾನು ಓದ್ಬೇಕಾದ್ರೆ ನಮ್ಮ ತಂದೆಗೆ ಓದ್ಸಕ್ಕೆ ಶಕ್ತಿನೂ ಇರಲಿಲ್ಲ. ಯಾಕಂದ್ರೆ ನಾವೆಲ್ಲ ಮಧ್ಯಮ ವರ್ಗದವರು. ಕಾರು ಗೀರು ಗಾಡಿ ಗಿಡಿ ಇರಲಿಲ್ಲ ನಮ್ಮ ತಂದೆ ಹತ್ರ. ನಾವೆಲ್ಲ ಹವಾಯಿ ಚಪ್ಪಲಿ ನಾರ್ಮಲ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ವಿ. ಆಸೆ ಏನಿತ್ತು ಅಂತಂದ್ರೆ ನಂದು ಲೈಫ್ ಚೆನ್ನಾಗಿರ್ಬೇಕು, ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ಇತ್ತು. ಹಾಗಾಗ್ಬಿಟ್ಟು ನಾನು ಜಾಬ್ ಮಾಡಿದ್ರೆ ಆಗಲ್ಲ ಅನ್ನೋದು ಗೊತ್ತಾಯ್ತು. ಸೊ ನನ್ನ ಸ್ವಂತ ತಮ್ಮ ಶಮಿತ್ ಅಂತ, ಅವನು ನನಗೆ ಗೈಡ್ ಮಾಡ್ದ. ಅಣ್ಣ ನೀನು ಜಾಬ್ ಎಷ್ಟು ದಿನ ಅಂತ ಮಾಡ್ತೀಯ ಅಣ್ಣ, ನೀನು 8,000 ರೂಪಾಯಿ ಸಂಬಳ ದುಡಿದ್ರೆ ಇನ್ನು ಅಷ್ಟೊತ್ತಿಗೆ ಅಪ್ಪ ಅಮ್ಮನೂ ಇರೋದಿಲ್ಲ, ಸತ್ತೋಗ್ಬಿಟ್ಟಿರ್ತಾರೆ ನೀನು ದುಡಿಯೋದ್ರಲ್ಲಿ. ನೀನು ಸೇರಿ ಬಿಸ್ನೆಸ್ ಮಾಡೋಣ ಅಂತ ಅಂದ. ಅವಾಗಿನ್ನು ನಂದು 20 ವರ್ಷ, ಅವನಿಗೆ 19 ವರ್ಷ ನನ್ನ ತಮ್ಮಗೆ. ಸೊ ನಾವು ಅಣ್ಣ ತಮ್ಮ ಇಬ್ರು ಸೇರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ನ ಶುರು ಮಾಡಿದ್ವಿ. ನಮಗೆ ಮಾತಾಡಕ್ ಬರ್ತಾ ಇರ್ಲಿಲ್ಲ, ಜನ ಅಂದ್ರೆ ಹೆದರ್ತಾ ಇದ್ವಿ. ಕರ್ನಾಟಕದಲ್ಲಿ ಒಂದು ಹೊಸ ಅಲೆನ ಹುಟ್ಟಿಸಿದ್ವಿ. ಇದು 2005, 2006, 2007ರಲ್ಲಿ ನಾನು ಹೇಳ್ತಾ ಇರೋದು. ಪ್ರೈಮರಿ ಸ್ಕೂಲ್ ಗಿರಿಮರಿ ಸ್ಕೂಲ್ ಓದ್ತಾ ಇರ್ಬೋದೇನೋ. ಸೊ ಹೀಗೆ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು. ಒಂದು ವಿಷನ್ ಕುತ್ಕೊಂತು ಲೈಫಲ್ಲಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ. ನನ್ನ ಕರಿಯರ್ ಟೋಟಲಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಕೊಡ್ತಾ ಬಂದೆ. ನಾನು ತುಂಬಾ ಕಡಿಮೆ ವಯಸ್ಸಿನಲ್ಲಿ ನಾನು ರಿಟೈರ್ಡ್ ಆದೆ. ನಾನೀಗ ದುಡಿಯುವಂತ ಅವಶ್ಯಕತೆ ಇಲ್ಲ, ಹಣ ನನಗೋಸ್ಕರ ಬರ್ತಾ ಇದೆ, ನಾನು ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಬಟ್ ಇವತ್ತು ನನ್ನ ಸ್ನೇಹಿತರು ಈಗ ಮದುವೆ ಆಗ್ತಾ ಇದ್ದಾರೆ, ಇನ್ನು ಕೆಲವು ಜನಕ್ಕೆ ಈಗ ಮಕ್ಕಳು ಆಗ್ತಾ ಇದೆ, ಇನ್ನು ಕೆಲವು ಜನಕ್ಕೆ ಈಗ ಪ್ರಮೋಷನ್ ಸಿಕ್ತು, 20,000 ರೂಪಾಯಿ ಆಯ್ತು ಸ್ಯಾಲ್ರಿ, ಹೂ ಅಂತ ಹಾರಾಡ್ತಾ ಇದ್ದಾರೆ. ಐ ಆಮ್ ರಿಟೈರ್ಡ್. ಓಕೆ, ಇವತ್ತು ನಿಮಗೂ ಅದೇ ಅವಕಾಶ ಸಿಕ್ಕಿದೆ. ನಾನು ಹೇಳೋದೇನು ಅಂತಂದು ಹೇಳಿದ್ರೆ, ಸಮಯ ಸಿಕ್ಕಾಗ, ಅವಕಾಶ ಸಿಕ್ಕಾಗ ಅದನ್ನ ಸರಿಯಾಗಿ ಬಳಸ್ಕೋಬೇಕು, ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ಓಕೆ, ಸೊ ಇದು ನನ್ನ ಒಂದು ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್. ಇದು ನಾನು ಸೈಡಿಗೆ ಇಡ್ತೀನಿ, ನಾನು ವಿಷಯಕ್ಕೆ ಬರ್ತೀನಿ ನೇರವಾಗಿ. ಓಕೆ, ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ, ಆಮೇಲೆ ನಾನು ವಿಷಯಕ್ಕೆ ಬರ್ತೀನಿ. ಕತೆ ಏನಿಲ್ಲ, ವೆರಿ ಸಿಂಪಲ್. ಓಕೆ, ಒಂದೂರಲ್ಲಿ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಡಂಗೂರ ಸಾರ್ತಾನೆ. ಏನು ಅಂತಂದು ಹೇಳಿದ್ರೆ ಅನೌನ್ಸ್ಮೆಂಟ್ ಮಾಡ್ತಾನೆ. ಏನು ಅಂತಂದು ಹೇಳಿದ್ರೆ ಯಾರು ಇಲ್ಲಿ ಆ 5 ವರ್ಷ ರಾಜ ಆಗ್ತಾರೆ, ಆಗ್ಬೋದು, ಯಾರಿದ್ರು ರಾಜ ಆಗ್ಬೋದು. ಚಪ್ಲಿ ಚಪ್ಲಿ ಒಲೆನೂ ರಾಜ ಆಗ್ಬೋದು, ಪುರೋಹಿತನೂ ರಾಜ ಆಗ್ಬೋದು, ಆ ಹೆಣ್ಮಕ್ಳು ರಾಜ ಆಗ್ಬೋದು, ಯಾರಾದ್ರೂ ರಾಜ ಆಗ್ಬೋದು. 18 ವರ್ಷದ ಮೇಲ್ಪಟ್ಟವ್ರು ಯಾರಿದ್ರು ರಾಜ ಆಗ್ಬೋದು ಅಂತ ಡಂಗೂರ ಸಾರ್ತಾನೆ. ಸೊ ಅವಾಗೆಲ್ಲರೂ ನಾನು ರಾಜ ಆಗ್ತೀನಿ, 5 ವರ್ಷ ನಾನು ರಾಜ ಆಗ್ತೀನಿ, ನಾನು ರಾಜ ಆಗ್ತೀನಿ, ನಾನು ಐ ವಾಂಟ್ ಟು ಬಿಕಮ್ ಎ ಕಿಂಗ್, ಐ ವಾಂಟ್ ಟು ಬಿಕಮ್ ಎ ಕಿಂಗ್ 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 ಅಂತ ಬರ್ತಾರೆ. ಅವಾಗ ರಾಜ ಒಂದು ಕಂಡೀಷನ್ ಇಡ್ತಾನೆ. ಏನ್ ಕಂಡೀಷನ್ ಇಡ್ತಾನೆ ಅಂದ್ರೆ, ಸ್ನೇಹಿತರೆ, ಇಲ್ಲಿ ಯಾರು ರಾಜ ಆಗ್ತೀರಾ, ಓಕೆ, ಯಾರು ರಾಜ ಆಗ್ತೀರಾ, ನೀವೇನ್ ಮಾಡ್ಬೇಕು ಅಂತಂದು ಹೇಳಿದ್ರೆ 5 ವರ್ಷದ ನಂತರ ನಾನು ನಿಮಗೆ ನದಿ ಆಚೆ ಬಿಡ್ತೀನಿ. ಇಲ್ಲಿ ಒಂದು ನದಿ ಇದೆ, ಆ ನದಿ ಆಚೆ ಬಿಡ್ತೀನಿ. ನದಿ ಬಿಟ್ಟು ಆ ಕಡೆ ಬಾರ್ಡರ್ ಅಲ್ಲಿ ಬಿಡ್ತೀನಿ. ಆ ಬಾರ್ಡರ್ ಅಲ್ಲಿ ಆ ಕಡೆ ನದಿ ಬಿಟ್ಟು ಆ ಕಡೆ ಯಾರಿದ್ದಾರೆ ಅಂದ್ರೆ ಕ್ರೂರ ಪ್ರಾಣಿಗಳು ಇದಾವೆ, ಮತ್ತೆ ಜನರನ್ನ ಕಿತ್ತು ತಿನ್ನುವಂತಹ ನರಭಕ್ಷಕರು ಇದ್ದಾರೆ, ಅಲ್ಲಿ ಅನ್ಕಲ್ಚರ್ಡ್ ಪೀಪಲ್ ಇದ್ದಾರೆ. ಸೊ 5 ವರ್ಷ ನೀನ್ ಇಲ್ಲಿ ರಾಜ ಇರ್ತೀಯ. 5 ವರ್ಷ ಆಗಿದ್ಮೇಲೆ ನಿನಗೆ ಆ ಸೈಡ್ ಹೋಗಿ ಬಿಟ್ಬಿಡ್ತೀವಿ. ಆ ಸೈಡ್ ನದಿ ಆಚೆ ಬಿಟ್ರೆ ನೀನು ಸತ್ತೋಗ್ಬಿಡ್ತೀಯ. ಸೊ ನೋಡು, ಹೀಗಿರಂಗಿದ್ರೆ ನೀ ರಾಜ ಆಗು ಅಂತ. ಅವಾಗೆಲ್ಲರೂ ನಾನ್ ಬೇಡ, ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ ಅಂತ ವಾಪಸ್ ಹೊಡೋಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಒಂದು ದಿನ ಒಬ್ಬನ್ ಬರ್ತಾನೆ. ಸರ್, ನಾನು ರಾಜ ಆಗ್ತೀನಿ, ನನ್ನ ಜೀವನ ಹೆಂಗಿದ್ರು ಹಾಳಾಗಿ ಹೋಗಿದೆ. ಓಕೆ, ನನಗೂ ಸಾಕಾಗ್ಬಿಟ್ಟಿದೆ ಜೀವನ. ಆ ಈ ನಾನೇನು ದುಡಿತಾನೂ ಇಲ್ಲ, ಏನಿಲ್ಲ, ನಾನೊಬ್ಬ ನಾರ್ಮಲ್ ವ್ಯಕ್ತಿ. ಅಟ್ಲೀಸ್ಟ್ 5 ವರ್ಷ ಆದ್ರೂ ರಾಜನ್ ತರ ಇರೋಣ ಅಂತಂದ್ರೆ ಬರ್ತಾನೆ. ಓಕೆ ಆಯ್ತು ಅಂತ ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜ ಮಾಡ್ತಾರೆ. ಅವನು 5 ವರ್ಷ ಫುಲ್ಲು, ಓಕೆ, ಏನು ಕುಡಿಯೋದೇನು, ತಿನ್ನೋದೇನು, ಮಜಾ ಮಾಡೋದೇನು, ಕುದುರೆ ಹೋಗೋದೇನು, ಬೇಟೆ ಆಡೋದೇನು, 5 ವರ್ಷ ಅವನಿಗೆ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. 5 ವರ್ಷ ಕಳೆದೋಗ್ಬಿಡುತ್ತೆ. 5 ವರ್ಷ ಕಳೆದ್ಮೇಲೆ ಏನಾಗುತ್ತೆ ಮಜಾ, ಅವನು ಅಲ್ಲಿಗೆ ಹೋಗ್ಬೇಕಲ್ಲ, ನದಿ ಆಚೆ ಹೋಗ್ಬೇಕಲ್ಲ. ಸೊ ನದಿ ಆಚೆ ಹೋಗ್ಬೇಕಾದ್ರೆ ಸೈನಿಕರು ಹೋಗಿ ಅವನಿಗೆ ಬಿಡ್ತಾರೆ. ಅಲ್ಲಿ ಬಿಡ್ತಿದ್ದಂಗೆ ಅಲ್ಲಿ ನರಭಕ್ಷಕರು ಅವರು ಇವರು ಎಲ್ಲ ಇರ್ತಾರೆ, ಪ್ರಾಣಿಗಳು ಮೃಗಗಳು ಇರ್ತಾವೆ, ಅವನಿಗೆ ಕಚ್ಚು ತಿಂದು ಸಾಯಿಸ್ಬಿಡ್ತವೆ. ಮತ್ತೆ ನೆಕ್ಸ್ಟ್ ಇನ್ನೊಬ್ಬನ್ ಬರ್ತಾನೆ. ಸರ್, ಐ ವಾಂಟ್ ಟು ಬಿಕಮ್ ರಾಜ. ಪರವಾಗಿಲ್ಲ, ಹೋಗ್ಲಿ, 5 ವರ್ಷದ ನಂತರ ಜೀವನ ಹಾಳಾಗ್ಲಿ, ಪರವಾಗಿಲ್ಲ, ನಾನು 5 ವರ್ಷ ಆದ್ರೂ ರಾಜ ಆಗಿರ್ತೀನಲ್ಲ ಅಂತ ಮತ್ತೊಬ್ಬ ಲೇಡಿ ಬರ್ತಾಳೆ. ಆ ಹೆಣ್ಮಗಳಿಗೆ ರಾಜ ಮಾಡ್ತಾನೆ. ಆ ಹೆಣ್ಮಗಳು ಎಲ್ಲ ಹೇಳ್ತಾಳೆ. ಸೊ ಆ ಹೆಣ್ಮಗಳು ಹೇಳ್ದಂಗೆ ನಡೀತಾ ಇರುತ್ತೆ. 5 ವರ್ಷ ಆಕಿ ರಾಣಿಯಾಗಿ ಇರ್ತಾಳೆ. ಆ ಆಸ್ಥಾನ ಎಲ್ಲ ಆಕಿನೇ ನೋಡ್ಕೊಂತಿರ್ತಾಳೆ ಆ ಹೆಣ್ಮಗಳು. 5 ವರ್ಷ ಇದ್ಮೇಲೆ ಆ ಹೆಣ್ಮಗಳಿಗೆ ಕರ್ಕೊಂಡೋಗಿ ನದಿ ಆಚೆ ಬಿಡ್ತಾರೆ. ಆ ಹೆಣ್ಮಗಳಿಗೆಲ್ಲ ನರಭಕ್ಷಕರು ತಿಂದು ಸಾಯಿಸ್ಬಿಡ್ತಾರೆ. ಮತ್ತೆ ಎಕ್ಸ್ಕ್ಯೂಸ್, ಮತ್ತೆ ರಾಜ ಆಗ್ತೀರಾ ಅಂತ ಮತ್ತೆ ಇನ್ನೊಬ್ಬನ್ ಬರ್ತಾನೆ. 5 ವರ್ಷ ಆಗುತ್ತೆ, ಅವನಿಗೂ ಆ ಕಡೆ ಬಿಡ್ತಾರೆ, ಸಾಯ್ತಾರೆ.
ಆಮೇಲೆ ಇನ್ನೊಬ್ಬನಿಗೆ ಮತ್ತೆ ಅನೌನ್ಸ್ ಮಾಡ್ತಾರೆ, ಇನ್ನೊಬ್ಬನ್ ಬರ್ತಾನೆ, ಇನ್ನೊಬ್ಬನ್ ಬಂದ್ಮೇಲೆ ಅವನು 5 ವರ್ಷ ರಾಜ ಆಗಿರ್ತಾನೆ. ಅವನಿಗೆ ಆಚೆ ನದಿ ಆಚೆ ಬಿಡೋದಕ್ಕೆ ಸೈನಿಕರು ಹೋಗ್ತಾರೆ. ಇದು ಟ್ವಿಸ್ಟ್. ನದಿ ಆಚೆ ಬಿಡ್ತಾನೆ. ನದಿ ಆಚೆ ಬಿಟ್ಕೊಳ್ಳೆ ಏನಾಗುತ್ತೆ, ತುಂಬಾ ಖುಷಿಯಾಗಿರ್ತಾರೆ. ಆಮ್, ನದಿ ಆಚೆ ಕಾಡು ಒಳಗಡೆ ಹೋದ್ರೆ ಎಲ್ಲ ಒಂದು ನಾಡು ತರ ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ಕಾಡು ನಾಡು ತರ ಆಗ್ಬಿಟ್ಟಿರುತ್ತೆ. ಅಲ್ಲೆಲ್ಲ ನರಭಕ್ಷಕರು ಇರ್ತಾರಲ್ಲ, ಅವರೆಲ್ಲ ಒಳ್ಳೆ ಡ್ರೆಸ್ ಗಿಸ್ಸು ಹಾಕೊಂಡು ಎಲ್ಲ ಅವನಿಗೆ ವೆಲ್ಕಮ್ ಮಾಡ್ತಾ ಇರ್ತಾರೆ, ಹೂವು ಹಾಕಿ ಅವನಿಗೆ. ಯಾರು ಇಲ್ಲಿ ಇಲ್ಲಿ ರಾಜ ಆಗಿದ್ನಲ್ಲ, ಅವನು 5 ವರ್ಷ ಆಗಿದ್ಮೇಲೆ ನದಿ ಆಚೆ ಕಾಡು ಒಳಗಡೆ ಬಿಡಕ್ ಹೋದಾಗ ಆ ಕಾಡು ನಾಡಾಗ್ಬಿಟ್ಟಿರುತ್ತೆ. ಈ ಸೈನಿಕರು ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಅಯ್ಯೋ, ಲಾಸ್ಟ್ ಟೈಮ್ ಬಿಡಕ್ ಬಂದಾಗ ಇವನಿಗೆ ನದಿ ದಾಟದ್ರೊಳಗಡೆ ತಿಂದು ಸಾಯಿಸ್ಬಿಟ್ಟಿದ್ರು, ಈಗ ಅವಾಗ್ಲೇ ನಾಡಾಗ್ಬಿಟ್ಟಿದ್ದಲ್ಲ ಇಲ್ಲಿ ಅಂತ. ಅವಾಗ ಓಡೋಗಿ ರಾಜನಿಗೆ ಹೇಳ್ತಾರೆ ಸೈನಿಕರು, ರಾಜ ರಾಜ, ಅಲ್ಲಿ ಏನಾಯ್ತು ಗೊತ್ತಾ, ನಾವು ಈ ಈ ರಾಜನ್ ಬಿಡಕ್ ಹೋದ್ವಲ್ಲ, 5 ವರ್ಷ ಅವಧಿ ಮುಗೀತಲ್ಲ ಒಂದು, ಅಲ್ಲಿ ಬಿಡಕ್ ಹೋದ್ವಲ್ಲ, ಅವ್ನ್ ಏನ್ ಮಾಡ್ದ ಅಂತಂದ್ ಹೇಳಿದ್ರೆ ಎಲ್ಲ ನಾಡಾಗ್ಬಿಟ್ಟಿದೆ, ಅಲ್ಲಿ ಯಾರು ಅವನಿಗೆ ತಿನ್ಲೇ ಇಲ್ಲ. ಅಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ. ಅವನಿಗೆಲ್ಲ ಹೂವಿನ ಮಾಲೆ ಹಾಕ್ತಿದ್ದಾರೆ, ಅವನಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ, ಅವನ ಜೊತೆಗೆಲ್ಲ ಸೆಲ್ಫಿ ಗಿಲ್ಫಿ ಎಲ್ಲ ಹೊಡ್ಕೊಂತಿದ್ದಾರೆ, ಅವನಿಗೆ ಫುಲ್ಲು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಹಿಂಗೆ ಹೇಳ್ತಾರೆ. ಅವಾಗ ಅವನು, ಹೌದಾ, ಇಷ್ಟೆಲ್ಲ ರೇಂಜಿಗೆ ಆಗ್ತಾ ಇದ್ದಾನಾ, ಬಟ್ ಅಲ್ಲಿ ಕಾಡಿತ್ತಲ್ಲ ಅಂತಾನೆ. ಹೌದು ರಾಜ, ನನಗೂ ಅದೇ ಗೊತ್ತಾಗ್ತಿಲ್ಲ, 5 ವರ್ಷದಿಂದ ಅಲ್ಲಿ ಕಾಡಿತ್ತು, ಇಲ್ಲಿ ಹೆಂಗೆ ನಾಡಾಯ್ತು ಈಗ, ಅಲ್ಲಿ ಹೆಂಗೆ ಅವನಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ, ಹೆಂಗೆ ಅವನಿಗೆ ಇಷ್ಟು ಆದ ದಂಗೂರ ಗಿಂಗೂರ ಸಾರಿಸಿ ಡಿಜೆ ಗೀಜೆ ಹಾಕಿ ಫುಲ್ ವೆಲ್ಕಮ್ ಮಾಡ್ತಾ ಇದ್ದಾರೆ, ನಮ್ಮೂರ್ ರಾಜ ನಮ್ಮೂರ್ ರಾಜ ಅಂತ ಅವನಿಗೆ ಜೈಕಾರ ಹಾರ್ತಾ ಇದ್ದಾರೆ, ಹೆಂಗೆ ಹೆಂಗೆ ಹೌ ಹೌ ಇಟ್ಸ್ ಪಾಸಿಬಲ್ ಅಂತ ಹೇಳ್ತಾನೆ. ಅವಾಗ ಈ ಒರಿಜಿನಲ್ ರಾಜ ಇರ್ತಾನಲ್ಲ, ಆ 5 ವರ್ಷದ ರಾಜನಿಗೆ ಕರೆಸ್ತಾನೆ, ಅವನಿಗೆ ಕರ್ಕೊಂಬರ್ ಹೋಗ್ರಿ ಸೈನಿಕರೇ ಅಂತ. ಮತ್ತೆ ಸೈನಿಕರು ನದಿ ಆಚೆ ಹೋಗಿ ಅವನಿಗೆ ಕರ್ಕೊಂಬರ್ತಾರೆ. ಅವಾಗ ರಾ ಈ ಒರಿಜಿನಲ್ ರಾಜ ಅವನಿಗೆ ಕೇಳ್ತಾನೆ, ಆ ರಾಜನಿಗೆ, ಅಲ್ಲ ಕಣಪ್ಪ, 5 ವರ್ಷ ನೀನ್ ಇಲ್ಲಿ ರಾಜ ಆಗಿದ್ದೆ, ಓಕೆ, ಈಗ ನೀನ್ ಹೆಂಗೆ ಅಲ್ಲಿ ಹೋಗಿದ್ಮೇಲೆ ಅಷ್ಟು ರಾಜನ್ ತರ ನಿನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಅಲ್ಲಿ ಯಾಕೆ ನಿನಗೆ ಜನ ಕಿತ್ತು ತಿಂತಾ ಇಲ್ಲ ಅಂತ ಕೇಳ್ತಾನೆ. ಆಗ ಅವನು ಒಂದು ಒಳ್ಳೆ ಉತ್ತರ ಕೊಡ್ತಾನೆ ಸ್ನೇಹಿತರೆ. ಓಕೆ, ನಿಮಗೆ ತುಂಬಾ ಯೂಸ್ ಆಗುತ್ತೆ, ನನಗಂತೂ ತುಂಬಾ ಯೂಸ್ ಆಯ್ತು ಈ ಕತೆ. ಈ ಕತೆನೇ ನನ್ನ ಲೈಫ್ ಯೂ ಟರ್ನ್ ಮಾಡಿದ್ದು. ಈ ತರದ ಚಿಕ್ಕ ಚಿಕ್ಕ ಕತೆಗಳಿದಾವೆ, ನಾನು ಬಂದು ಬಂದು ಅವಾಗ ಹೇಳ್ಕೊಡ್ತಾ ಇರ್ತೀನಿ. ಅವಾಗ ಆ ಅವನು 5 ವರ್ಷದ ರಾಜ ಆಗಿರ್ತಾನೆ, ಆ ಕಡೆ ಹೋಗಿರ್ತಾನಲ್ಲ, ಅವನು ಹೇಳ್ತಾನೆ ಈ ಒರಿಜಿನಲ್ ರಾಜನಿಗೆ, ರಾಜ್ರೆ, ನಾನು ಏನ್ ಮಾಡ್ದೆ ಅಂತಂದ್ರೆ, ನೀವು ನನಗೆ ರಾಜ ಮಾಡಿದ ಕೂಡ್ಲೆ ನಾನು ಖಾಲಿ ಕೂತಿದ್ದಿಲ್ಲ, ನಾನು ಬೆಳಿಗ್ಗೆ 10 ಗಂಟೆಲಿಂದ 5 ಗಂಟೆವರೆಗೂ ರಾಜ. 5 ಗಂಟೆ ಮೇಲೆ ನೀವು ಮನೆಗೆ ಹೋಗಿ ಅಂತ ಕಳಿಸ್ತಿದ್ರಲ್ಲ, ನಾನು ಮನೆಗೆ ಹೋಗ್ತಾ ಇರ್ಲಿಲ್ಲ, ನಾನು ಸ್ವಿಮ್ಮಿಂಗ್ ಮಾಡಿ ಆ ದಡಕ್ಕೆ ಹೋಗಿ ಅಲ್ಲಿ ಸ್ಟಡಿ ಮಾಡಿದೆ 1 ವರ್ಷ, ಅಲ್ಲಿ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅಂತ. ನಾನು ದಿನ 5 ಗಂಟೆಲಿಂದ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆವರೆಗೂ ಆ ಕಾಡಲ್ಲಿದ್ದು ಮತ್ತೆ ಮನೆಗೆ ಬಂದು ಸ್ವಿಮ್ಮಿಂಗ್ ಮಾಡಿ 2 ಗಂಟೆ, 3 ಗಂಟೆ, 4 ಗಂಟೆ ಅಷ್ಟೇ ಮಲಗ್ತಾ ಇದ್ದೆ. ಮತ್ತೆ 10 ಗಂಟೆಗೆ ರೆಡಿಯಾಗಿ ಮತ್ತೆ ರಾಜ ಆಗಕ್ ನಿಮ್ಮ ಹತ್ರ ಬರ್ತಾ ಇದ್ದೆ. 1 ವರ್ಷ ಕಾಡಿನ ಬಗ್ಗೆ ಸ್ಟಡಿ ಮಾಡಿದೆ, 2ನೇ ವರ್ಷ ಕಾಡನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಜನರಿಗೆಲ್ಲ ಪರಿಚಯ ಮಾಡ್ಕೊಂಡೆ, 3ನೇ ವರ್ಷ ಆ ಕಾಡನ್ನ ಡೆವಲಪ್ ಮಾಡಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ, 4ನೇ ವರ್ಷ ಅಲ್ಲಿರೋರಿಗೆ ಟ್ರೈನ್ ಅಪ್ ಮಾಡಿದೆ, ಅಲ್ಲಿರೋರಿಗೆ ಮೋಟಿವೇಶನ್ ಮಾಡಿದೆ, ಅಲ್ಲಿರೋರಿಗೆ ಐಡಿಯಾ ಕೊಟ್ಟೆ, ಅಲ್ಲಿರೋರಿಗೆ ನೀವು ಈ ತರ ಮಾಡೋದು ತಪ್ಪು, ನೀವು ಈ ತರ ಜನನ್ ಕಿತ್ತು ತಿನ್ನೋದು ತಪ್ಪು, ನೀವು ದುಡ್ಡು ತಿನ್ನಿ, ನೀವು ಮನೆ ಕಟ್ಕೊಳ್ಳಿ, ನೀವು ಬಟ್ಟೆ ಹಾಕೊಳ್ಳಿ ಅಂತ ನಾನು ಅವ್ರಿಗೆ ಐಡಿಯಾ ಕೊಡ್ತಾ ಬಂದೆ. ಒಂದು ಗುರುನ ಆಯ್ಕೆ ಮಾಡ್ಕೊಂಡೆ. ಸೊ ಆ ಗುರು ಮುಖಾಂತರ ನಾನು ಅಲ್ಲೆಲ್ಲರಿಗೂ ಟ್ರೈನ್ ಅಪ್ ಮಾಡಿದೆ. 5ನೇ ವರ್ಷ ಅವರಿಗೊಂದು ಸಾಮ್ರಾಜ್ಯ ಕಟ್ಟಿಕೊಟ್ಟೆ. ಅವಾಗ ಅವ್ರು ಹೇಳಿದ್ರು, ನೀವೇ ರಾಜ ಆಗಿ ನಮ್ಮ ಸಾಮ್ರಾಜ್ಯಕ್ಕೆ, ನೀವು ನಮಗೆ ಡೆವಲಪ್ಮೆಂಟ್ ಮಾಡಿದ್ದೀರಾ ಅಂತಂದೇಳಿ ನನಗೆ ದೇ ಡಿಕ್ಲೇರ್ಡ್ ಆಸ್ ಎ ಕಿಂಗ್. ಅವಾಗ ಈ ಒರಿಜಿನಲ್ ರಾಜನಿಗೆ ತಲೆ ಬಂತು, ಎಂತ ದಡ್ಡನ ಮಕ್ಳು ಇರ್ತಾರಲ್ಲ, 5 ವರ್ಷ ಎಂಜಾಯ್ ಮಾಡ್ಬಿಟ್ರು ಜೀವನ, ಆಮೇಲೆ ಹೋಗ್ಬಿಟ್ಟು ಬಲಿಕ ಬಕ್ರ ಆಗ್ಬಿಟ್ರು, ಅಲ್ಲೋಗಿ ತಿಂದ್ಬಿಟ್ರು, ಅವರಿಗೆ ಸಾಯಿಸ್ಬಿಟ್ರು, ಜೀವನ ಸತ್ತೋಗ್ಬಿಡ್ತು. ಇವನ್ ತರ ಯಾಕೆ ಜನ ಯೋಚನೆ ಮಾಡ್ಲಿಲ್ಲ, ಎಷ್ಟು ಜಾಣ ಇದ್ದಾನೆ ಇವನು. 5 ವರ್ಷ ರಾಜನಾಗಿದ್ದ, 5 ವರ್ಷ ಅಲ್ಲಿ ಹಮಾಲಿ ಕೆಲಸನೂ ಮಾಡಿ ಜನರಿಗೆ ಡೆವಲಪ್ಮೆಂಟ್ ಮಾಡಿ ತನ್ನ ಫ್ಯೂಚರ್ ಪ್ಲಾನಿಂಗ್ ಅನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡ. ಬಟ್ ಆ ಹಳುಬ್ರು ಎಲ್ಲ ಏನ್ ಮಾಡಿದ್ರು, ಫ್ಯೂಚರ್ ಪ್ಲಾನಿಂಗೇ ಮಾಡ್ಕೊಳ್ಳಿಲ್ಲ, ಫ್ಯೂಚರ್ ಪ್ಲಾನಿಂಗೇ ಮಾಡ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ 5 ವರ್ಷ ರಾಜನಾಗಿ ಮೆರೆದ್ರು, ಅಲ್ಲಿ ಹೋಗ್ಬಿಟ್ಟು ಸತ್ತೋಗ್ಬಿಟ್ರು ಅಂದಂದೇಳಿ
ಅವನಿಗೆ ನೀನು ಅಲ್ಲಿನೂ ರಾಜನಾಗಿರು, ನಮ್ಮಲ್ಲೂ ರಾಜನಾಗಿರು, ನಿನ್ನಂತ ಜಾಂಡ್ರು ಬೇಕು ನನಗೆ ಅಂತಂದೇಳಿ ಈ ಒರಿಜಿನಲ್ ರಾಜ ಡಿಕ್ಲೇರ್ ಮಾಡ್ದ. ಇವನು ನಮ್ಮ ದೇಶದ, ನಮ್ಮ ರಾಜ್ಯದ ಒರಿಜಿನಲ್ ರಾಜ, ಪರ್ಮನೆಂಟ್ ರಾಜ ಅಂತ. ಅವನು ಅಲ್ಲಿನೂ ರಾಜ ಆದ ಸ್ನೇಹಿತರೆ, ಇಲ್ಲಿನೂ ರಾಜ ಆದ. ಸೊ ಈ ಕಥೆಯ ಸಾರಾಂಶ ಏನು ಅಂತಂದು ಹೇಳಿದ್ರೆ, ನಾವು ಆರಾಮಾಗಿದ್ದೀವಿ ಓಕೆ ಅಂತಂದೇಳಿ ಸಮಯ ವ್ಯರ್ಥ ಮಾಡೋದಲ್ಲ. ನಾವು ಆರಾಮಾಗಿರ್ಬೇಕಾದ್ರೇನೆ ನಿಜವಾದ ಕೆಲಸ ಮಾಡಬೇಕಾಗಿದೆ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಓಕೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿದೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್.
ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.